ಎಲ್ಲ ಮಾಧ್ಯಮ ಮಿತ್ರರಿಗೂ ಸಲೀಸರಿಗೂ ಮತ್ತು ಎಲ್ಲ ಹಿರಿಯರಿಗೂ ನಮಸ್ಕಾರ. ನಂದು ಪಾತ್ರ ನಾಟ್ ಔಟ್ನಲ್ಲಿ ಶ್ರೀದೇವಿ ಅನ್ನೋ ಒಂದು ಪಾತ್ರ. ಹೆಸರು ಶ್ರೀದೇವಿ. ಹೆಸರು ಶ್ರೀದೇವಿ. ಹೀರೋ ಬಂದು ಶ್ರೀ ಅಂತ ಕರೀತಾ ಇರ್ತಾರೆ ಆ್ಯಂಡ್ ನರಸಮ್ಮ ಅಂತಲೂ ಕರೀತಾ ಇರ್ತಾರೆ. ಶ್ರೀ ಅಂತ ಕರೀತಾ ಇರ್ತಾರೆ. ಆ್ಯಂಡ್ ನನ್ನ ಪಾತ್ರ ಮೇನ್ಲಿ ನಮ್ಮ ಕನೆಕ್ಷನ್ ಎಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಇಂದಾನೇ ನಮ್ದು ಒಂದು ಪೇರ್ ನಡೀತಾ ಇರುತ್ತೆ. ನಮ್ಮ ಮಧ್ಯದಲ್ಲಿ ಒಬ್ರು ಬರ್ತಾರೆ, ಕ್ಯಾರೆಕ್ಟರ್ ಬರ್ತಾರೆ, ಸ್ನೇಕ್ ಸಿನಾ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾರೆ. ಸೊ ನಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ, ನಮ್ಮಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂದರೆ ನಮ್ಮಿಬ್ಬರದು ರಿಲೇಷನು ಅಷ್ಟೇ ಚೆನ್ನಾಗಿದೆ. ತುಂಬ ಜಗಳಾಡ್ತಾ ಇರ್ತೀವಿ. ಆ್ಯಂಡ್ ನನ್ನ ಪಾತ್ರ ಈ ಸಿನಿಮಾಲಿ ಒಂಥರ ತುಂಬ ಟೆನ್ಷನ್ ತಗೊಳ್ಳೋವಂಥ ಒಂದು ಪಾತ್ರ. ಎಲ್ಲದಕ್ಕೂ ಈಗ ಮನೇಲಿ ಹಿಂಗೆ ಅಮ್ಮಂದಿರು ಇಲ್ಲ ನಿಮ್ಮ ಹೆಂಡತಿ ಹಿಂಗೆ ಎಲ್ಲ ಇವು ಯಾಕೆ ಸ್ಲೀಪ್ ಮಾಡ್ತಾಯಿದ್ದೀರಾ, ಯಾಕೆ ಮಾಡ್ತಾಯಿದ್ದೀರಾ, ಅದು ಇದು ಅಂತ ಕೇಳ್ಕೊಂಡು ಟೆನ್ಷನ್ ಪಡ್ಕೊಂಡಿರ್ತಾರೋ ನಿಮ್ಮ ಮನೆ ಬರೋವರು, ಹಾಗೆ ಇವಳು ಕೂಡ ನಡ್ಕೋತಾ ಇರ್ತಾಳೆ. ಆ್ಯಂಡ್ ಒನ್ ಆಫ್ ಪ್ರಾಮಿನೆಂಟ್ ರೋಲ್ ಅಂತಲೇ ಹೇಳ್ಬೋದು. ಅಂಬರೀಷ್ ಸರ್ ನಂಗೆ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾ ನಾಟ್ ಔಟ್ ಇದೆ ಜುಲೈ 19ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ಪ್ಲೀಸ್ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಈಗ ರಿಯಲ್ ಲೈಫಲ್ಲೂ ಕೂಡ ನೀವು ಅಷ್ಟೇ ಟೆನ್ಷನ್ ಪಾರ್ಟಿನ ಅಥವಾ ಕೂಲ್ ಆಗಿರ್ತೀರಾ? ಹೀಗೆ ಆರಾಮಾಗಿರ್ತೀವಿ. ಮನೇಲಿ ಸ್ವಲ್ಪ ಇರುತ್ತೆ, ಅಮ್ಮಂದು ನಂದು ಮನೇಲಿ ಜಾಸ್ತಿ. ಓಕೆ, ಕೂಲಾಗಿ ಕಾವಾಗಿ ಹಂಗೆ ಇದ್ದೀವಿ. ಮೊದಲನೇದಾಗಿ ಕನ್ನಡದ ಎಲ್ಲ ಹಿರಿಯ ನಟರ ಆಶೀರ್ವಾದದೊಂದಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಎಲ್ಲ ಅತಿಥಿಗಳಿಗೂ, ಕಿಟ್ಟಿ ಸರ್ ಇದ್ದಿದ್ರೆ ಹೇಳ್ತಾ ಇದ್ದೆ ಇವಾಗ ಅವ್ರದ್ದು ಚಿಕ್ಕ ವಯಸ್ಸಿಂದ ಅವರಿಗೆ ಬಿಂಬಾದಲ್ಲಿ ನಾನು ಒಂದು ಲಾಯರ್ ಕಿರಿಯರ ಕಟಾಕಟೆ ಅಂತ ಒಂದು ನಡೆಸ್ತಾ ಇದ್ದರು. ಕಟಾಕಟೆಯಲ್ಲಿ ಕೂತ್ಕೊಂಡಾಗ ಚಿಕ್ಕ ಹುಡುಗನ ಲಾಯರ್ ಅವಾಗ ಪ್ರಶ್ನೆ ಕೇಳ್ತಿದ್ದೆ ಇವತ್ತು. ಬಟ್ ಅವ್ರ ಸಿನಿಮಾ ತುಂಬ ನೋಡಿದ್ದೀನಿ, ತುಂಬ ದೊಡ್ಡ ಫ್ಯಾನು. ನನ್ನ ಫ್ರೆಂಡ್ ಸರ್ಕಲಲ್ಲೂ ನಾನು ಅವ್ರ ಡೈಲಾಗ್ ತುಂಬ ಯೂಸ್ ಮಾಡ್ತೀನಿ, ಚೆನ್ನಾಗಿದೆಯಾ ಅಂತ. ಸೊ ಆ್ಯಂಡ್ ಸುನೀಲ್ ಸರ್, ಯು ಆರ್ ರಿಯಲಿ ಸಿಂಪಲ್ ಇನ್ ಯುವರ್ ರಿಯಲ್ ಲೈಫ್ ಆಲ್ಸೋ. ಲೈಕ್ ವೆರಿ ಥ್ಯಾಂಕ್ಸ್. ಅದು ಕರೆದಿದ ತಕ್ಷಣ ಲೈಕ್ ಯು ಕೇಮ್ ಆ್ಯಂಡ್ ಯು ಸಪೋರ್ಟೆಡ್, ನಮ್ಗೆ ಸಪೋರ್ಟ್ ಮಾಡಿದ್ರಿ. ಸೊ ವೆರಿ ಪ್ರೌಡ್. ಮತ್ತು ಎಲ್ಲ ನನ್ನ ಸಹ ಕಲಾವಿದರಿಗೆ, ಡೈರೆಕ್ಟರ್ ಅಂಬರೀಷ್ ಸರ್ಗೆ, ಎಲ್ಲ ನನ್ನ ಆಪ್ತರಿಗೂ ಮತ್ತು ರಾಷ್ಟ್ರಕೂಟ ಸಂಸ್ಥೆಯ ಪ್ರೊಡ್ಯೂಸರ್ಸ್ ಆದಂಥ ರವಿಕುಮಾರ್ ಸರ್ ಮತ್ತು ಶಂಶುದ್ದೀನ್ ಸರ್ಗೆ ಅಜಯ್ ಪೃಥ್ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಈ ಸಿನಿಮಾದಲ್ಲಿ ಮೊದಲನೇ ಸಿನಿಮಾ ಪುರುಷೋತ್ತಮನ ಪ್ರಸಂಗ. ಸೊ ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಮತ್ತು ನನ್ನ ಕ್ಯಾರೆಕ್ಟರ್ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ನಿಮ್ಮ ಮುಂದೆ ನಾನು ಕಾಣಿಸ್ಕೊತಾ ಇದ್ದೀನಿ. ಸೊ ಇದು ಒಂದು ಡಾರ್ಕ್ ಹ್ಯೂಮರ್ ಅಂತ ಹೇಳಿದ್ದೆ. ಸೊ ಇದೊಂಥರ ಒಂದು ಕಷ್ಟ, ಸ್ಕ್ರೀನ್ ಮೇಲೆ ಕಷ್ಟಪಟ್ಟಿದ್ರು ಒಬ್ರು ಅದು ಆಡಿಯನ್ಸ್ಗೆ ಕಾಮಿಡಿ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಸೊ ತುಂಬ ವಿಭಿನ್ನ ಕತೆ ಮತ್ತು ಪಾತ್ರ. ಸೊ ಥ್ಯಾಂಕ್ ಯು ಡೈರೆಕ್ಟರ್ ಅಂಬರೀಷ್ ಸರ್. ಮತ್ತು ನಮ್ಮ ಡ್ಯಾಡಿ ಯಾವಾಗಲೂ ಒಂದು ಮಾತು ಹೇಳೋರು, ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಒಳ್ಳೆ ಜನರ ಜೊತೆ ಒಳ್ಳೆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನೀನು ಟಾಪಲ್ಲಿ ಬರ್ತೀಯ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಒಳ್ಳೆ ತಂಡದ ಜೊತೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಸೊ ಅದು ಜನ ಜುಲೈ 19 ಸೊ ರಿವ್ಯೂ ಕೊಡ್ತಾರೆ. ಸೊ ಹಾಗಾಗಿ ಹೇಳಿದಂತ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ. ತಮ್ಮ ಜೀವನ ಒಂದು 2-3 ವರ್ಷದಿಂದ ಒಂದು ಕರಾಳ ಒಂದು ಟೈಮಲ್ಲಿ ತಮ್ಮ ಜೀವದ ಒಂದು ಹಂಗು ಬಿಟ್ಟು ಬೇರೆಯವ್ರ ಜೀವ ಉಳಿಲಿ ಅಂತ ಗಾಡಿ ಓಡಿಸಿದ ಎಲ್ಲ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ನನ್ನ ಒಂದು ಪಾತ್ರ ನಿಮಗೆ ಅರ್ಪಣೆ ಸರ್. ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿ, ಬೆಂಬಲ ಈ ಒಂದು ಪುಟ್ಟ ಕನ್ನಡಿಗರ ಮೇಲೆ ಇರಲಿ ಅಂತ ಕೇಳ್ತಾ, ರಾಷ್ಟ್ರಕೂಟ ಸಂಸ್ಥೆಯಲ್ಲಿ ಇನ್ನಷ್ಟು ಚಿತ್ರಗಳು ಬರಲಿ ಅಂತ ತಾಯಿ ಚಾಮುಂಡೇಶ್ವರಿ ತಾಯಿನ ಬೇಡ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್, ಅದರಲ್ಲಿ ಪುರುಷೋತ್ತಮ ಪಾಪ ಸರ್, ಅವನೇನು ಬುದ್ಧ, ಒಂದು ಅಭ್ಯಾಸ ಇಲ್ಲ, ಒಂದು ಇದಿಲ್ಲ. ಸೊ ಈ ಚಿತ್ರದಲ್ಲಿ ಅವೆಲ್ಲ ಇದೆ ಪುರುಷೋತ್ತಮ. ಸೊ ಇಟ್ಸ್ ಎ ಡಿಫ್ರೆಂಟ್ ರೋಲ್. ಸೊ ರಿಯಲಿಟಿ ರೋಲು ನಮ್ಮ ಬೆಂಗಳೂರಿಗೆ ಮಾಡಿದಂಥ ಒಂದು ನಮ್ಮ ಇಡೀ ಮೊದಲು ಪುರುಷೋತ್ತಮ ಪ್ರಸಂಗ ಅದೊಂಥರ ಮಂಗಳೂರಿಗೆ ಸೀಮಿತವಾಗಿತ್ತು. ಆದರೆ ಇದು ಇಡೀ ಕರ್ನಾಟಕ, ಬೇರೆ ರಾಜ್ಯಗಳು ನೋಡುವಂಥ ಒಂದು ಸಿನಿಮಾ. ಆ ಥರ ಪಾತ್ರ ನಾಟು ಸರ್. ಸರ್ ಅದೇ ರೈಟ್ ಸಿನಿಮಾ ಡೈರೆಕ್ಟರ್ ಮಾತಾಡ್ತಿದ್ದಾರೆ.